ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇದು ಒಂದು ನ್ಯಾಚುರಲ್ ವ್ಲಾಗ್ ಆಗಿರುತ್ತೆ. ಈ ಒಂದು ವ್ಲಾಗ್ ಅಲ್ಲಿ ಕಿಡ್ಸ್ ಜೊತೆಗೆ ಅಲೋನ್ ಆಗಿದ್ದಾಗ ಟೈಮ್ನ ಯಾವ ಥರ ಮ್ಯಾನೇಜ್ ಮಾಡ್ತೀನಿ, ಅವ್ರ ಸ್ಕೂಲ್ಗೆ ಯಾವ ಥರ ರೆಡಿ ಮಾಡಿಸೋವಂಥದ್ದು ಇರ್ಬೋದು, ಬಾಕ್ಸ್ ಪ್ಯಾಕಿಂಗ್ ಇಂದ ಹಿಡಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಈವ್ನಿಂಗ್ ಸ್ನ್ಯಾಕ್ಸ್ ವರ್ಗೂ ಕೂಡ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈಗ ಟೈಮ್ ಅರೌಂಡ್ 4:30 ಆಗಿದೆ. ಹಸ್ಬೆಂಡ್ ರೆಡಿ ಆಗಿಬಿಟ್ಟು ಅವ್ರಿಗೆ ಬೇಕಾಗಿರುವಂಥ ಡ್ರೆಸ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ಹೊರಗಡೆ ಹೋಗೋ ಕಾರಣ ನಾನು ಅಲೋನ್ ಆಗಿ ಮಕ್ಕಳ ಜೊತೆ ಯಾವ ಥರ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅನ್ನೋ ಒಂದು ಕಂಟೆಂಟ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಡಿನ್ನರ್ಗೋಸ್ಕರ ಫಿಶ್ ಫ್ರೈನ ಮಾಡಿದ್ವಿ. ಆ ಸ್ಮೆಲ್ ಅನ್ನೋದು ಇರುತ್ತೆ ಅಲ್ವಾ, ಬೆಳಗಿನ ಜಾವನೇ ವಿಂಡೋಸ್ನ ಓಪನ್ ಮಾಡಿದ್ರೆ ಫ್ರೆಶ್ ಏರ್ ಒಳಗಡೆ ಬರುತ್ತೆ ಅನ್ನೋದ್ರಿಂದ ಕಿಟಕಿಗಳೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ. ಇನ್ನು ನನ್ನ ಮಗಳು ಸ್ಕೂಲಲ್ಲಿ ಇನೋವೇಟಿವ್ ಪಿಚ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಐಟಮ್ಸ್ನೆಲ್ಲ ಕೂಡ ಈ ಒಂದು ಬ್ಯಾಗಲ್ಲಿ ಜೋಡಿಸ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೈಟೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗಿಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ರೆಡಿಯಾಗಿ ಕೌಂಟರ್ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನು ಯೂಶುವಲಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಡಿಟಾಕ್ಸ್ ವಾಟರ್ ಕುಡಿಯುವಂಥ ಅಭ್ಯಾಸ ಇದೆ. ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೂ ಕೂಡ ಸ್ವಲ್ಪ ಅರ್ಲಿಯಾಗೆ ಪ್ರಿಪೇರ್ ಮಾಡ್ಕೊಳ್ತಿರ್ತೀವಿ. ಸಾಮಾನ್ಯವಾಗಿ ಈ ಟೈಮಲ್ಲಿ ಡೈಲಿನೂ ನಾನೇನು ಎದ್ದೇಳಲ್ಲ. ಅವರು ಹೊರಗಡೆ ಹೋಗ್ತಿದ್ರಿಂದ ಇವತ್ತು ಸ್ವಲ್ಪ ಅರ್ಲಿಯಾಗೇ ಎದ್ದಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಡಾರ್ಕ್ ಆಗಿದೆ. ಅವರು ಒಂದು 4:45, 5 o'clock ಏನೋ ಆಗ್ತಾ ಬಂದಿದೆ. ಈಗ ಸಮ್ಮರ್ಸ್ ಎಲ್ಲ ಸ್ಟಾರ್ಟ್ ಆಗಿರೋ ಕಾರಣ ಬೆಳಗಿನ ಜಾವ ಗಾಢವಾಗಿರುವಂಥ ನಿದ್ದೆಯಲ್ಲಿರ್ತೀವಿ. ಬಟ್ ಆದ್ರೂ ಓವರ್ ನೈಟ್ ಸ್ವಲ್ಪ ಸ್ಲೀಪ್ ಹಾಕೋ ಡಿಸ್ಟರ್ಬ್ ಆಗ್ತಿತ್ತು. ಇನ್ನು ನಮ್ಮ ಪೂರ್ವಿಗೆ ಇವತ್ತು ಇನೋವೇಟಿವ್ ಪಿಚ್ ಇರೋ ಕಾರಣ ಇಂದಿನ ದಿನ ನಾನು ಸಡನ್ ಆಗಿ ಪ್ರಾಕ್ಟೀಸ್ ಮಾಡಿಸ್ದೆ. ಮೊದಲೇ ಇಂಟ್ ಅನ್ನೋದು ಕೊಟ್ಟಿದ್ದೆ, ಈ ಥರ ನೀವು ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ. ಬಟ್ ಮಕ್ಕಳಿಗೆ ಅವ್ರದ್ದೇ ಆದಂಥ ಥಾಟ್ಸ್ ಏನಾದರೂ ಬರುತ್ತೇನೋ ಅನ್ನೋದ್ರಿಂದ ನಾನು ಸ್ವಲ್ಪ ಗ್ಯಾಪ್ನ ಕೊಟ್ಟಿದ್ದೆ. ಸಡನ್ನಾಗಿ ಇವತ್ತೇ ಇದೆ ಅನ್ನೋದ್ರಿಂದ ನಿನ್ನೆ ನಾನು ಆ ಸ್ಪೀಚ್ ಎಲ್ಲ ಕೂಡ ರೆಡಿ ಮಾಡಿಕೊಟ್ಟಿದ್ದೆ. ಯೂಶುವಲಿ ಎಕ್ಸಾಮ್ಸ್ ಎಲ್ಲ ಇದ್ದಾಗ ಮೊದಲೇ ರಿವಿಷನ್ಸ್ ಎಲ್ಲ ಮಾಡಿಸ್ತಿರ್ತೀನಿ. ಬಟ್ ಈ ಥರ ಇನೋವೇಟಿವ್ ಪಿಚ್ ಎಲ್ಲನೂ ಇದ್ದಾಗ ಏನಾದರೂ ಹೊಸ ಐಡಿಯಾಸ್ ಮಕ್ಕಳಿಗೆ ಬರಲಿ ಅನ್ನೋದ್ರಿಂದ ನಾನು ಸ್ಟಾರ್ಟಿಂಗ್ ಏನು ರೆಸ್ಪಾಂಡ್ ಆಗದಿರ ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ. ಅವ್ರಿಗೇನು ಐಡಿಯಾಸ್ ಬರ್ತಿಲ್ಲ ಅನ್ನೋ ಸ್ಟೇಜಲ್ಲಿ ಲಾಸ್ಟಿಗೆ ನಾನು ಇನ್ವಾಲ್ವ್ ಆಗಿ ಅದಕ್ಕೆ ಬೇಕಾಗಿರುವಂಥ ಹೆಲ್ಪ್ ಏನಿದೆ ನನ್ನ ಕಡೆಯಿಂದ ಅದನ್ನು ಮಾಡ್ತಿರ್ತೀನಿ. ಸೊ ಲಾಸ್ಟ್ ಮಿನಿಟ್ ಹೆಲ್ಪ್ ಆಗಿದ್ದರಿಂದ ಅದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೋ ಇಲ್ವೋ, ಕರೆಕ್ಟಾಗಿ ಅವ್ರು ಕನ್ವೆ ಮಾಡ್ತಾರೋ ಇಲ್ವೋ ಆ ಥಿಂಕಿಂಗಲ್ಲೇ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬ್ ಆಗಿತ್ತು. ಇನ್ನು 4:15 ಗಂಟೆಗೆ ಏನು ಮಾಡೋದು ಅಂತ ಮತ್ತೆ ಒಂದ್ಸತಿ ನ್ಯಾಪ್ ಹಾಕಿ 6 o'clock ಗೆದ್ದೆ. ನೋಡ್ತಿರ್ಬೋದು ವೆದರ್ ಯಾವ ಥರ ಇದೆ ಅಂತ. ತುಂಬ ಕಾಮ್ ಆಗಿ ತುಂಬಾ ಸೈಲೆಂಟ್ ಆಗಿದೆ. ಇನ್ನು ನನ್ನ ಮಗಳನ್ನ 6:30 ಎಬ್ಸಿ ರೆಡಿ ಮಾಡಿಸ್ಬೇಕು. ಈಗ 6 ಗಂಟೆ ಆಗಿದೆ. ಫಸ್ಟಿಗೆ ನಾನು ಫ್ರೆಶ್ ಅಪ್ ಆಗ್ತಿದ್ದೀನಿ. ನಿಮಗಿಲ್ಲೇ ಅನಿಸ್ಬೋದು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದಕ್ಕಿಂತ ಮುಂಚೆ ಅಡುಗೆ ಕೆಲಸಗಳೆಲ್ಲ ಇರುತ್ತಾ ಅಲ್ವಾ ಅಂತ. ಬಟ್ ನನಗೆ ಅದು ಯಾವುದೂ ಇರಲ್ಲ. ಯಾಕೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಯೂಶುವಲಿ 6:30, 6:45ಗೆ ಎಬ್ಬಿಸ್ತಿರ್ತೀವಿ, ತುಂಬ ಡಿಲೇ ಅಂದ್ರೂ. ಬಟ್ ಇವತ್ತು 6:20ಗೆ ಎಬ್ಸಿದ್ದೆ, ಹೆಡ್ ಬಾತ್ ಎಲ್ಲ ಮಾಡಿಸ್ಬೇಕು ಅನ್ನೋದ್ರಿಂದ. ಯೂಶುವಲಿ ನನ್ನ ಮಗಳಿಗೆ ಸ್ಕೂಲ್ ಇದೆ ಅಂದರೆ ಸಾಕು, ಎಷ್ಟು ಬೇಗ ಆದರೂ ಪರವಾಗಿಲ್ಲ ಎದ್ದು ರೆಡಿ ಆಗ್ತಿರ್ತಾಳೆ. ಇನ್ನು ನಾರ್ಮಲ್ ಸ್ಕೂಲ್ ಇರೋ ದಿನ ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ಹಂಗೆ ಮಲಗ್ತಿರ್ತಾರೆ. ಬಟ್ ಇವತ್ತು ಇನೋವೇಟಿವ್ ಪಿಚ್ ಇದೆ ಅನ್ನೋ ಕಾರಣ ಬೇಗನೆ ಎದ್ದು ರೆಡಿಯಾಗಿ ಹೊರಟಿದ್ದಾರೆ. ಇನ್ನು ಬೆಡ್ಡೆಲ್ಲ ಕೆಲವೊಂದ್ಸತಿ ಮಕ್ಕಳೇ ಸೆಟ್ ಮಾಡ್ತಿರ್ತಾರೆ. ಇನ್ನು ಕೆಲವೊಂದ್ಸತಿ ನಾನು ಕೂಡ ಹೆಲ್ಪ್ ಮಾಡ್ತಿರ್ತೀನಿ. ಇವತ್ತು ಸ್ವಲ್ಪ ಹೆಡ್ ಬಾತ್ ಎಲ್ಲ ಮಾಡಿಸ್ಬೇಕು, ಕೂದಲೆಲ್ಲ ಒಣಗಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಸೊ ಬೆಡ್ಡೆಲ್ಲ ಫಸ್ಟಿಗೆ ನಾನು ಸೆಟ್ ಮಾಡಿಬಿಡ್ತಾ ಇದ್ದೀನಿ. ರೀಸೆಂಟಾಗಿ ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ವಿಡಿಯೋ ತುಂಬ ಸ್ಪೀಡಲ್ಲಿ ಬರ್ತಾ ಇದೆ, ಸ್ವಲ್ಪ ಸ್ಲೋ ಸ್ಪೀಡಲ್ಲಿ ಇಡಿ ಅಂತ. ನಿಮಗೂ ಕೂಡ ಅದೇ ಥರ ಅನಿಸುತ್ತಾ? ಸೊ ನಿಮ್ಮ ಸಜೆಷನ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ಯೂಶುವಲಿ ಈ ಟೈಮಲ್ಲಿ ತುಂಬ ಜಾಸ್ತಿ ಅಕ್ಕಿಗಳ ಚಿಲಿಪಿಲಿ ಅನ್ನೋದು ಕೇಳಿಸ್ತಿತ್ತು. ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ನಮ್ಮ ಮನೆ ಎದುರುಗಡೆನೆ ಒಂದು ದೊಡ್ಡದಾಗಿರುವಂತಹ ಪಲಾವೆಲೆ ಮರ ಇತ್ತು. ಆ ಮರ ಇದ್ದಾಗ ಬೆಳಗಿನ ಜಾವ 3 ಗಂಟೆಯಿಂದನೇ ಪಕ್ಷಿಗಳ ಚಿಲಿಪಿಲಿ ಶಬ್ದಗಳು ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಈಗ ಮರ ಇಲ್ಲದೆ ಇರೋ ಕಾರಣ ಪಕ್ಷಿಗಳ ಶಬ್ದ ಕೂಡ ಕಡಿಮೆ ಆಗಿದೆ. 6 ಗಂಟೆ ಆದ್ರೂ ಕೂಡ ಎಲ್ಲೋ ಅಲ್ಲೊಂದು ಇಲ್ಲೂ ಪಕ್ಷಿಗಳ ಸೌಂಡ್ ಅನ್ನೋದು ಕೇಳಿಸ್ತಿರುತ್ತೆ.
ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ಇದೆ. ಅದರ ಡ್ರೆಸ್ನ ನಾನು ನೆನ್ನೆನೇ ಒಗ್ದಿದ್ದೆ, ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ಯೂಶ್ವಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಅಡುಗೆ ತಯಾರಿನೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇಡಿಸುತ್ತೆ ಅಲ್ವಾ. ನನಗೆ ಅದು ಯಾವುದೂ ಹರಿಬರಿ ಇಲ್ಲ. ನನ್ನ ಮಗಳ ಸ್ಕೂಲಲ್ಲೇ ಬ್ರೇಕ್ಫಾಸ್ಟು ಲಂಚ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಮಾರ್ನಿಂಗ್ ಜಸ್ಟ್ ಯಾವುದಾದ್ರು ಒಂದು ಡಿಟಾಕ್ಸ್ ವಾಟರು, ಕಷಾಯ, ಇಲ್ಲಾಂದರೆ ಎಳ್ನೀರು, ಇಲ್ಲ ಮನೆಯಲ್ಲೇ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ ಲಡ್ಡು ಏನಾದರೂ ಕೊಡ್ತಿರ್ತೀನಿ. ಯೂಶ್ವಲಿ ಈ ಥರ ವಾಟರ್ ಬಾಟಲ್ ಫಿಲ್ ಮಾಡುವಂಥದ್ದು, ಅವ್ರಿಗೇನಾದರೂ ಸ್ಪೋರ್ಟ್ಸ್ಗೆ ಬೇಕಾಗಿರುವಂಥ ಡ್ರೆಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋವಂಥದ್ದು, ಅವ್ರ ಬುಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳೋವಂಥದ್ದು, ಅದನ್ನೆಲ್ಲ ಮಕ್ಕಳೇ ಮಾಡ್ಕೊಳ್ತಿರ್ತಾರೆ. ಏನಾದರೂ ಅವ್ರಿಗೆ ಹರಿಬರಿ ಇತ್ತು ಅಂದಾಗ ಅವರಪ್ಪ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ಇವತ್ತು ಅಲೋನಾಗಿದ್ದಿದ್ದ ಕಾರಣ ಎಲ್ಲನೂ ನಾನೇ ಮಾಡಬೇಕಾಗಿತ್ತು. ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ. ಸೊ ಈ ಬ್ಯಾಗಲ್ಲಿ ಒಂದು ಡರ್ಟಿ ಪ್ಲೇಟ್ ಕೂಡ ಇಡ್ತಾ ಇದ್ದೀನಿ, ಅವರ ಇನೋವೇಟಿವ್ ಪಿಚ್ಗೆ ಯೂಸ್ ಆಗೋ ಥರ. ಸೊ ತುಂಬ ಚೆನ್ನಾಗಾಗಿತ್ತು ಅದು ಕೂಡ. ಅದರ ರಿಸಲ್ಟ್ ಯಾವ ಥರ ಬಂತು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಟೈಮ್ ಇನ್ನೂ ಒಂದು 10 to 15 ಮಿನಿಟ್ಸ್ ಇದೆ. ಎಲ್ಲದನ್ನು ನಾನು ಈ ಥರ ಅರೇಂಜ್ ಮಾಡಿ ಇಟ್ಟಿದ್ದೀನಿ, ಲಾಸ್ಟ್ ಮಿನಿಟಲ್ಲಿ ಹರಿಯಾಗೋದು ಬೇಡ ಅಂತ. ಇನ್ನು ಜಡೆಗೆ ಹಾಕುವಂತಹ ರಿಬ್ಬನ್ಸ್ ಎಲ್ಲ ಸ್ವಲ್ಪ ಡರ್ಟಿ ಆಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ಅದನ್ನು ಟೈಟಾಗಿ ಎಳೆದು ಒಳಗಡೆ ಇರುವಂಥ ಎಲಾಸ್ಟಿಕ್ ಎಲ್ಲ ಹೊರಗಡೆ ಬಂದಿದೆ. ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬೇರೆದನ್ನು ಕೊಡ್ತೀನಿ. ನನ್ನ ಮಗಳು ಯೂಶ್ವಲಿ ಕರೆಕ್ಟ್ ಟೈಮ್ಗೆ ಎಲ್ಲದನ್ನ ರೆಡಿ ಮಾಡಿ ಇಟ್ಕೊಳ್ತಾಳೆ. ಸ್ವಲ್ಪ ಏನಾದರೂ ಹರಿಬರಿ ಆಯಿತು, ಗಾಬರಿ ಆಯಿತು ಅಂದರೆ ಅವಳಿಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗ್ದಿರಾ ಸಡನ್ ಆಗಿ ಸ್ಟಕ್ ಆಗಿಬಿಡ್ತಾಳೆ. ಫಾರ್ ಎಕ್ಸಾಂಪಲ್, ವ್ಯಾನ್ ಬಂತು ಅಂದರೆ ಇವಳಿನ್ನು ಶೂ ಹಾಕ್ಕೊಳ್ತಿದ್ರೆ ವ್ಯಾನ್ ಬಂತು ಅಂತ ಕಿರಿಸ್ತಿರ್ತಾಳೆ ಹೊರತು ಶೂ ಹಾಕ್ಕೊಳ್ಬೇಕು ಅನ್ನೋ ಇದು ಕೂಡ ಗೊತ್ತಾಗಲ್ಲ. ಇನ್ನು ಕೆಲವೊಂದ್ಸತಿ ಮಕ್ಳು ಹಿಂಗೆ ಅಲ್ವಾ. ಸೊ ಇದನ್ನ ಯಾವ ಥರ ಹೋಗ್ಲಾಡ್ಸೋದು, ನಿಮ್ಗೆ ಏನಾದರೂ ಐಡಿಯಾಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಪೂರ್ವಿಗೆ ಕೂದಲು ಜಾಸ್ತಿನೇ ತಿಕ್ಕಾಗಿದೆ. ಕೂದಲು ಒಣಗಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ಅದಕ್ಕೆ ನಾನು ರೆಗ್ಯುಲರ್ ಆಗಿ ತಲೆ ಸ್ನಾನ ಮಾಡಿಸಲ್ಲ, ವಾರಕ್ಕೆ 2 ರಿಂದ 3 ಸತಿ ಮಾತ್ರನೇ ಮಾಡಿಸ್ತಿರ್ತೀನಿ. ಅದರಲ್ಲೂ ಒಣಗಿಸ್ಬೇಕು ಡ್ರೈಯರ್ ಇಲ್ದಿರ ಅಂದರೆ ತುಂಬ ಕಷ್ಟನೇ ಆಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಡ್ರೈಯರ್ನ ಯೂಸ್ ಮಾಡ್ದಿರೋದೇ ಕೂದಲನ್ನ ಒಣಗಿಸ್ತಿರ್ತೀನಿ. ನೆನ್ನೆ ಸ್ಕೂಲಲ್ಲಿ ಓಲೆ ಏನೋ ಬಿದ್ದೋಗಿದೆ ಅಂತ ಇಯರಿಂಗ್ನ ತೊಗೊಂಡು ಬಂದಿದ್ಲು. ಸೊ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಟ್ ಆಗಿರಲಿ ಅನ್ನೋದ್ರಿಂದ ಕಟಿಂಗ್ ಪ್ಲೇರ್ನ ತೊಗೊಂಡು ಫಿಕ್ಸ್ ಮಾಡ್ತಿದ್ದೀನಿ. ಎಳ್ನೀರು ಕೊಡೋಣ ಅಂತ ತೆಗೆದಿಟ್ಟಿದ್ದೆ. ಇನ್ನು ಇವತ್ತು ತಲೆ ಸ್ನಾನನೂ ಮಾಡಿಸಿದ್ದೀನಿ, ಕೋಲ್ಡ್ ಎಲ್ಲ ಆಗ್ಬೋದು ಅನ್ನೋದ್ರಿಂದ ಡ್ರೈ ಫ್ರೂಟ್ ಲಡ್ಡುನ ಕೊಡ್ತಾ ಇದ್ದೀನಿ. ಈ ಲಡ್ಡುನ ಯಾವ ಥರ ಮಾಡೋದು ಅಂತ ರೀಸೆಂಟಾಗಿ ನಾನು ಶಿವರಾತ್ರಿ ಹಬ್ಬದ ವ್ಲಾಗ್ನ ಶೇರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಡೀಟೇಲ್ ರೆಸಿಪಿ ಅನ್ನೋದು ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಬಿಲ್ಡಿಂಗ್ ಅಲ್ಲಿ ಪಾರಿವಾಳಗಳು ಜಾಸ್ತಿ ಮನೆ ಕಟ್ಕೊಂಡಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವುಗಳ ಶಬ್ದ. ಈಗ ಟೈಮ್ ಬಂದು 7:15 ಅಥವಾ 7:20 ಅನ್ನೋ ಆಗಿದೆ. ಇನ್ನು ಮೇಲೆ ಆಂಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಈ ಟೇಬಲ್ ಮೇಲೆ ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ ಇದ್ರೆ ಅದನ್ನೆಲ್ಲ ಕೂಡ ಒಂದ್ಸತಿ ಡಿಕ್ಲಟರ್ ಮಾಡಿ ಒಂದ್ಸತಿ ವೈಪ್ ಮಾಡ್ಕೊಳ್ತಿದ್ದೀನಿ. ಏನಾದರೂ ಎಕ್ಸ್ಟ್ರಾ ಕಸ ಎಲ್ಲನೂ ಇದ್ದರೆ ಕೆಳಗಡೆ ಈಗಲೇ ಹಾಕ್ಬಿಟ್ರೆ ಕಸ ಗುಡಿಸ್ಬೇಕಾದ್ರೆ ನೀಟಾಗಿ ಒಂದೇ ಸಲ ಕ್ಲೀನ್ ಆಗಿಬಿಡುತ್ತೆ ಅನ್ನೋದ್ರಿಂದ. ಇನ್ನು ಸಿಂಪಲ್ಲಾಗಿ ಕೆಲವೊಂದು ಏರಿಯಾಸ್ನ ಎವ್ರಿ ಡೇ ಡಸ್ಟಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡು ಒಂದ್ಸತಿ ವೈಪ್ ಮಾಡ್ಕೊಳ್ತಿದ್ದೀನಿ. ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ಹಸ್ಬೆಂಡ್ ಎಲ್ಲಾದರೂ ಹೊರಗಡೆ ಹೋದಾಗ ನೀವು ಯಾವ ಥರ ಫೀಲ್ ಆಗ್ತೀರಾ? ಖುಷಿ ಆಗುತ್ತಾ ಇಲ್ವಾ? ಇವತ್ತು ಅಡುಗೆ ಕೆಲಸ ಮಾಡೋಷ್ಟಿಲ್ಲ ಅಂತ ಅನ್ಸುತ್ತಾ? ಯೂಶ್ವಲಿ ಕೆಲವೊಂದು ಮನೆಗಳಲ್ಲಿ ಹಸ್ಬೆಂಡ್ ಬೆಳಗ್ಗೆ ಆಫೀಸ್ಗೆ ಹೋದರೆ ಸಂಜೆ ಬರ್ತಿರ್ತಾರೆ. ಇನ್ ಬಿಟ್ವೀನ್ ಆ ಟೈಮಲ್ಲಿ ಸ್ವಲ್ಪ ಫ್ರೀ ಟೈಮ್ ಕೂಡ ಸಿಗುತ್ತೆ. ಬಟ್ ನಮ್ಮ ಮನೆಯಲ್ಲಿ 3 ಟೈಮ್ ಮೀಲ್ ಕೂಡ ಮಾಡಬೇಕಾಗತ್ತೆ. 3 ಟೈಮ್ ಅಡುಗೆ ಮಾಡಿ 3 ಟೈಮ್ ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಟೈಮ್ ಕೂಡ ಮುಗ್ದೋಗಿರುತ್ತೆ. ಹೋಲ್ ಡೇ ಅಲ್ಲಿ ಆರ್ಡ್ಲಿ 2 to 3 ಅವರ್ಸ್ ಫ್ರೀ ಟೈಮ್ ಸಿಕ್ಕಿದ್ರೆ ಹೆಚ್ಚು. ಇನ್ನು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಆ ಟೈಮ್ ಕೂಡ ಕೆಲವೊಂದು ಸರ್ತಿ ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು. ಆದ್ರೂ ಹಸ್ಬೆಂಡ್ ಎಲ್ಲಾದರೂ ಹೊರಗಡೆ ಹೋದಾಗ ಆ ಮಿಸ್ಸಿಂಗ್ ಫೀಲಿಂಗ್ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ. ಇನ್ನು ರೊಟ್ಟಿನಿಗೆ ಬರೋದಾದರೆ ಆಂಟಿ ಕೆಳಗಡೆ ಎಲ್ಲ ನೀರು ಹಾಕಿ ಬಂದಿದ್ದಾರೆ. ಈಗ ನಾನು ರಂಗೋಲಿ ಹಾಕಿ ಬರಬೇಕು. ಅಷ್ಟರಲ್ಲಿ ಮಿಲ್ಕ್ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ಯೂಶ್ವಲಿ ಬೆಳಗ್ಗೆನೇ ಹೆಲ್ಪಿಂಗ್ ಹ್ಯಾಂಡ್ಸ್ ಇರೋ ಕಾರಣ ಯಾವಾಗಲೂ ಕೂಡ ಡೇ ಸ್ಲೋ ಆಗೇ ಸ್ಟಾರ್ಟ್ ಆಗ್ತಿತ್ತು. ಇವತ್ತು ಡೇ ಸ್ಲೋ ಆಗಿ ಸ್ಟಾರ್ಟ್ ಆದರೂ ಕೂಡ ಎಲ್ಲ ಕೆಲಸಗಳನ್ನ ಸ್ವಲ್ಪ ಗಡಿಬಿಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ನ ಮ್ಯಾನೇಜ್ ಮಾಡೋದು ಕೂಡ ತುಂಬ ಕಷ್ಟ ಅಂತಲೇ ಹೇಳ್ಬೋದು.
ಇನ್ನು ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇರೋರು ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಎಲ್ಲ ಪ್ಯಾಕ್ ಮಾಡಿ ಕೊಡಬೇಕು ಅಂದರೆ ಎಷ್ಟು ಅರ್ಲಿಯಾಗಿ ಎದ್ದೇಳಬೇಕು ಅಲ್ವಾ? ನಿಮ್ಮಲ್ಲಿ ಯಾರಾದರೂ ಇದ್ದರೆ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತು ನಾನು ಡಿಟಾಕ್ಸ್ ವಾಟರ್ ಎಲ್ಲಾನು ಪ್ರಿಪೇರ್ ಮಾಡೋಕೆ ಹೋಗಲಿಲ್ಲ. ಎಳ್ನೀರನ್ನ ತೊಗೊಳ್ಬೋದು ಅನ್ನೋದ್ರಿಂದ ಎಳ್ನೀರನ್ನ ಕಟ್ ಮಾಡಿ ಇಟ್ಟು ಆ ಒಂದು ವೇಸ್ಟ್ ಏನಿರುತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ. ಇನ್ನು ಮೇಲೆ ಹೋಗ್ಬೇಕಾದ್ರೆ ಒಟ್ಟಿಗೆ ರಂಗೋಲಿನ ಹಾಕ್ಬಿಟ್ಟು ಹೋಗೋಣ ಅನ್ನೋದ್ರಿಂದ ರಂಗೋಲಿ ಹಾಕ್ತಾ ಇದ್ದೀನಿ. ಸಿಂಪಲ್ ಆಗಿ ರಂಗೋಲಿನ ಹಾಕೊಳ್ತೀನಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಯೂಶಲಿ ಸ್ಟ್ರೀಟ್ ಡಾಗ್ಸ್ಗೆ ಬಿಸ್ಕೆಟ್ ಹಾಕ್ತಿರ್ತೀವಿ ಈ ಟೈಮಲ್ಲಿ. ಬಟ್ ಇವತ್ತು ಡಾಗಿ ಬಂತು, ಬಟ್ ಬಿಸ್ಕೆಟ್ ಇಲ್ಲದೆ ಇದ್ದ ಕಾರಣ ಇವತ್ತು ಬಿಸ್ಕೆಟ್ ಇಲ್ಲ, ಹೋಗು ಆಮೇಲೆ ತರಿಸ್ತೀನಿ ಅಂದೆ. ಎಷ್ಟು ಚೆನ್ನಾಗಿ ನೀಟಾಗಿ ಒಟ್ಟೋಗ್ತಿದೆ ಅಂತ. ಮೂಕ ಪ್ರಾಣಿಗಳಿಗೂ ಕೂಡ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ? ಸೊ ನಾವು ಅರ್ಥ ಆಗಲ್ಲ ಅಂದ್ಕೊಳ್ತೀವಿ, ಬಟ್ ಅವು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಡುತ್ತೆ ನೋಡಿ. ರಂಗೋಲಿ ಹಾಕಿ ಬರೋಷ್ಟರಲ್ಲಿ ಮಿಲ್ಕ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಕಾಫಿನ ಪ್ರಿಪೇರ್ ಮಾಡಬೇಕು. ಇದು ಹಿಂದಿನ ದಿನದ ಹಾಲು. ಸ್ಟವ್ನ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಹಾಕ್ಬೋದು ಅನ್ನೋದ್ರಿಂದ. ಇನ್ನು ಮಗಳಿಗೆ ಸ್ವಲ್ಪ ಎಳ್ನೀರನ್ನ ತೆಗೆದಿಟ್ಬಿಟ್ಟು ಇನ್ನು ಉಳಿದಿರುವಂಥದ್ದು ನಾನು ಇಂಟೇಕ್ ತೊಗೊಳ್ತಿದ್ದೀನಿ. ಆ್ಯಸ್ ಎ ಕಪಲ್ಸ್ ಆಗಿ ಇದು ನಮ್ಮ ಪ್ರೀಶಿಯಸ್ ಟೈಮ್. ಬಟ್ ಇವತ್ತು ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಕಾಫಿ ಎಲ್ಲ ಕುಡಿಬೇಕಾದ್ರೆ, ಈ ಥರ ಡಿಟಾಕ್ಸ್ ವಾಟರ್ ಕುಡಿಬೇಕಾದ್ರೆ ನ್ಯೂಸ್ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಓದ್ತಾ ಟಿವಿಯಲ್ಲಿ ಬರೋವಂಥ ನ್ಯೂಸ್ನ ಕೇಳಿಸ್ಕೊಳ್ತಾ ಅವತ್ತಿನ ಡಿಸ್ಕಷನ್ಸ್ನ ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಒಬ್ಬಳೇ ಇದ್ದಿದ್ದ ಕಾರಣ ನ್ಯೂಸ್ ಪೇಪರ್ನ ಓದ್ತಾ ಇವತ್ತಿನ ನ್ಯೂಸಲ್ಲಿ ಏನೇನಿದೆ ಅದನ್ನೆಲ್ಲ ನಾನೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಯೂಶ್ವಲಿ ಈ ಒಂದು ವಿಚಾರಗಳ ಬಗ್ಗೆನೇ ಮನೆಯಲ್ಲಿ ಡಿಸ್ಕಷನ್ಸ್ ಅನ್ನೋದು ಆಗ್ತಿತ್ತು. ಇನ್ನು ಡೋರ್ನ ಒಂದ್ಸತಿ ಲಾಕ್ ಮಾಡಿಬಿಟ್ಟು ಟೆರೆಸಲ್ಲಿರುವಂಥ ಗಿಡಗಳಿಗೆ ನೀರು ಹಾಕಕ್ಕೆ ಹೊರಟಿದ್ದೀನಿ. ಟೆರೆಸಲ್ಲಿ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಲಾಂಡ್ರಿ ಇರ್ಬೋದು, ಹೂಗಳು ಕಿತ್ಕೊಂಡ್ಬರೋವಂಥದ್ದು, ಇದನ್ನೆಲ್ಲ ಕೂಡ ಒಟ್ಟಿಗೆ ಮಾಡ್ಕೊಳ್ತೀನಿ. ಈಗ ಬಿಸಿಲು ಜಾಸ್ತಿ ಇರೋ ಕಾರಣ ಆಲ್ಮೋಸ್ಟ್ 8ರಿಂದ 8:30 ಒಳಗಡೆ ಈ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಬೆಟರು. ಇಲ್ಲಾಂದರೆ ತುಂಬ ಜಾಸ್ತಿ ಬಿಸಿಲಾಗ್ಬಿಡುತ್ತೆ. ಧೂಳು ಕೂಡ ಜಾಸ್ತಿ ಇರೋ ಕಾರಣ ಈ ಎಂಟ್ರೆನ್ಸಲ್ಲೂ ಕೂಡ ಬಾಗ್ಲತ್ರ ಎಲ್ಲ ಒಂದ್ಸತಿ ನೀರನ್ನ ಹಾಕ್ಬಿಟ್ಟು ಆಮೇಲೆ ಗಿಡಗಳಿಗೆ ನೀರು ಹಾಕ್ತೀನಿ. ನೆಕ್ಸ್ಟ್ ಈ ಬಾಲ್ಕನಿಯಲ್ಲೂ ಕೂಡ ಒಂದು ತುಳಸಿ ಗಿಡ ಇದೆ, ಅದಕ್ಕೂ ಕೂಡ ನೀರು ಹಾಕಬೇಕು. ಮೊದಲೆಲ್ಲ ಫ್ಲೋರ್ ಕ್ಲೀನ್ ಮಾಡಿಸಿದ್ಮೇಲೆ 2 to 3 hours ವಿಂಡೋಸು ಡೋರ್ಸ್ ಎಲ್ಲ ಕೂಡ ಓಪನ್ ಮಾಡಿ ಬಿಡ್ತಿದ್ವಿ. ಬಟ್ ಈಗ ಉಲ್ಟಾ ಆಗ್ಬಿಟ್ಟಿದೆ. ತುಂಬಾ ಜಾಸ್ತಿ ಡಸ್ಟ್ ಎಲ್ಲ ಬರೋ ಕಾರಣ ಕೆಲವೊಂದು ಚೇಂಜಸ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ವಿಡಿಯೋ ನಿಮಗೆ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಕಮಿಂಗ್ ವಿಡಿಯೋಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಇನ್ನು ತುಳಸಿ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಅಲ್ಲಿ ಸ್ವಲ್ಪ ಕಾಶಿ ಸೊಪ್ಪು ಕೂಡ ಇತ್ತು, ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಬೇಕಾಗಿರುವಂಥ ಇಡ್ಲಿ ಮತ್ತು ವಡಾ ಬ್ಯಾಟರ್ನ ಮುಂಚಿತವಾಗಿ ಹೊರಗಡೆ ತೆಗೆದಿಡಬೇಕಾಗಿತ್ತು. ನಾನು ಮರ್ತೋಗಿದ್ದ ಕಾರಣ ಈಗ ಹೊರಗಡೆ ಇಡ್ತಾ ಇದ್ದೀನಿ. ಇದರಲ್ಲಿ ಇಡ್ಲಿ ಬ್ಯಾಟರ್ ಇದೆ. ಈ ಸರಿ ನಾನು ರಾಗಿ ಇಡ್ಲಿ ಬ್ಯಾಟರ್ನ ತಯಾರಿ ಮಾಡಿದ್ದೆ. ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದ್ಬಿಟ್ಟು ಉಳಿದಿರೋವಂಥದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಮಿಲ್ಕ್ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಇನ್ನು ಹಿಂದಿನ ದಿನದ ಹಾಲು ಕೂಡ ಕಾಯಿಸಿಟ್ಟಿದ್ದೆ ಅಲ್ವಾ, ಹಾಕೋದಕ್ಕೋಸ್ಕರ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳು ಹಾಲೇ ಕುಡಿಯಲ್ಲ, ಮೊಸರು ಮಾತ್ರ ಇಂಟೇಕ್ ತೊಗೊಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮೊಸರನ್ನ ಮಾಡ್ತಿರ್ತೀವಿ. ಈಗ ಹಾಕಿ ಇಟ್ಟರೆ ಮಧ್ಯಾಹ್ನ ಅಷ್ಟರಲ್ಲಿ ಮೊಸರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮೊಸರು ಹುಳಿ ಬರ್ದಿರ ಸ್ವೀಟಾಗಿ ಇರಬೇಕು ಅಂದರೆ ಬೆಳಗಿನ ಜಾವ ಹಾಕಿದ್ರೇ ಬೆಟರು. ನಾನು ಸುಮಾರು ವರ್ಷಗಳಿಂದ ಇದೇ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ಈಗ ಆಂಟಿಗೆ ನನಗೆ ಕಾಫಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡಿದ್ದೀನಿ. ಆದಷ್ಟು ಇನ್ಸ್ಟೆಂಟ್ ಪೌಡರ್ಸ್ನ ಯೂಸ್ ಮಾಡುವಂಥದ್ದು ಹೆಲ್ತ್ಗೂ ಒಳ್ಳೇದಲ್ಲ. ಬಟ್ ಈ ಒಂದು ಪೌಡರ್ಗೆ ತುಂಬ ವರ್ಷಗಳಿಂದ ಸ್ಟಿಕ್ ಆಗಿಬಿಟ್ಟಿದ್ದೀವಿ, ಬಿಡೋದು ಅಷ್ಟೊಂದು ಈಸಿ ಆಗ್ತಿಲ್ಲ. ಇನ್ನು ಈಗ ಸಮ್ಮರ್ ಆಗಿರೋ ಕಾರಣ ತುಂಬ ಜಾಸ್ತಿ ಕಾಫಿ ಟೀ ಕುಡಿಬೇಕು ಅಂತ ಅನ್ಸಲ್ಲ. ಮ್ಯಾಕ್ಸಿಮಮ್ 2 times ಇಲ್ಲ ಅಂದರೆ 1 time ಅಷ್ಟೇ. ನೋಡ್ತಾ ನೋಡ್ತಾ ಟೈಮ್ 8 ಗಂಟೆ ಆಗಿಬಿಟ್ಟಿದೆ. ಇನ್ನು ಅಡುಗೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಯೂಶ್ವಲಿ ಮಕ್ಕಳು ಒಂದೇ ಸಲ ಸ್ಕೂಲ್ಗೆ ಹೋಗ್ಬಿಟ್ರೆ ಒಟ್ಟಿಗೆ ಎಲ್ಲ ಕೆಲಸಗಳು ಫಿನಿಶ್ ಆಗುತ್ತೆ. ಬಟ್ ನಮ್ಮನೇಲಿರೋ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಟೈಮ್ ಸ್ಕೂಲ್ಗೆ ಹೋಗೋ ಕಾರಣ ಸೊ ಎಲ್ಲದನ್ನ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದನ್ನ ಮಾಡಬೇಕಾಗತ್ತೆ. ಪಲಾವ್ ಮಾಡ್ಕೊಳ್ಳಿ ಅಂತ ಮೆಂತ್ಯ ಸೊಪ್ಪನ್ನ ತಂದುಕೊಟ್ಟಿದ್ರು. ಬಟ್ ಈಗ ಪಲಾವ್ ಮಾಡಿಬಿಟ್ರೆ ಮಧ್ಯಾಹ್ನದ ಅಡುಗೆ ಏನು ಮಾಡೋದೇ ಇಲ್ಲ. ಅದು ಒಬ್ಬರೇ ಇದ್ದಾಗ ಅಡುಗೆ ಮಾಡೋಕ್ಕೂ ಕೂಡ ಇಷ್ಟ ಆಗಲ್ಲ ಅಲ್ವಾ. ಒಟ್ಟಿಗೆ ನಾನು ದಾಲ್ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅನ್ನೋದ್ರಿಂದ ಈ ಥರ ಸೈಡ್ಗೆ ಇಟ್ಕೊಂಡಿದ್ದೀನಿ.
ಎದ್ದೇಳು ಬೆಳಗಾಯಿತು. ಗೊಂಬೆ ಗುಡ್ ಮಾರ್ನಿಂಗ್ ಗೊಂಬೆ. ಲವ್ ಯು ಗೊಂಬೆ. ಎದ್ದೇಳು ಗೊಂಬೆ. ಯೂಶುವಲಿ ಈ ಟೈಮಲ್ಲಿ ನಾನು ಅಡುಗೆ ಕೆಲಸಗಳಲ್ಲಿ ಬ್ಯುಸಿ ಇರ್ತಿದ್ದೆ, ಬಟ್ ಇವತ್ತು ಎಲ್ಲ ಕೆಲಸಗಳನ್ನ ಒಬ್ಳೆ ಮಾಡ್ತಾ ಇದ್ದಿದ್ರಿಂದ ಸೊ ಅಡುಗೆ ಕೆಲಸಗಳ ಜೊತೆಗೆ ಈ ಸ್ನಾನದ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಅಪ್ಪ ಹತ್ರ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಮಾಡಿ ಕೊಟ್ಬಿಡ್ತಿದ್ದೆ. ಸ್ನಾನಕ್ಕೆ ಕಳಿಸಿ ಬೆಡ್ ಎಲ್ಲ ಕೂಡ ನೀಟಾಗಿ ಸೆಟ್ ಮಾಡಿದ್ದೀನಿ. ನಮ್ಮನೇಲಿರುವಂತಹ ಸ್ನೇಕ್ ಪ್ಲಾಂಟ್ ಅಲ್ಲಿ ಹೂವು ಬಿಟ್ಟಿದೆ. ಈ ಹೂವದಲ್ಲಿ ಡ್ರಾಪ್ಸ್ ಏನು ಕಾಣಿಸ್ತಿದೆ ಇಲ್ಲಿ ನೀವು ನೋಡ್ಬೋದು. ಇದು ಹನಿ. ಜಸ್ಟ್ ನಾನು ಟೇಸ್ಟ್ ಮಾಡಿ ನೋಡಿದೆ, ಹನಿ ಟೇಸ್ಟೇ ಕೊಡ್ತಾ ಇದೆ. ಬಟ್ ಇದು ಹೊರಗಡೆ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಒಂದು ಹನಿ ಬೀಸ್ ಇರ್ಬೋದು, ಇಲ್ಲ ಬಟರ್ಫ್ಲೈಸ್ ಎಲ್ಲ ಬರ್ತಿತ್ತೇನೋ. ಇದು ಒಳಗಡೆ ಇರೋ ಕಾರಣ ಯಾವುದೇ ರೀತಿ ಇನ್ಸೆಕ್ಟ್ಸ್ ಏನು ಬರ್ತಾ ಇಲ್ಲ. ಇದನ್ನ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಇದೆ. ಕುಕ್ಕರಲ್ಲಿ ದಾಲ್ ಮಾಡಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇಡ್ಲಿನ ಮಾಡ್ತಾ ಇದ್ದೀನಿ. ಈ ಏಜ್ ಮಕ್ಕಳಿಗೆ ತುಂಬಾ ಜಾಸ್ತಿ ಕ್ವಶನ್ಸ್ ಇರುತ್ತೆ, ತುಂಬಾ ಜಾಸ್ತಿ ಡೌಟ್ಸ್ ಇರುತ್ತೆ. ಅದು ಲೈಫ್ ಸಂಬಂಧಪಟ್ಟಂಗಿರ್ಬೋದು, ಸ್ಕೂಲಿಂಗ್ ಇರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಬಗ್ಗೆ, ಮನೇಲಿ ನಡೀತಾ ಇರುವಂತ ರೊಟೀನ್ ಬಗ್ಗೆ ಸುಮಾರಷ್ಟು ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಹಲೋ ಪಪ್ಪಾ. ಗುಡ್ ಮಾರ್ನಿಂಗ್ ಪಪ್ಪಾ. ನಾವು ರೆಡಿ ಮಾಡಿದ್ದೀವಿ ಪಪ್ಪಾ. ಹ್ಯಾಪಿ ಜರ್ನಿ ಪಪ್ಪಾ. ಹೇಳ್ರಿ, ಆಯ್ತು ತಿಂಡಿ. ಇನ್ನು ಅವ್ರ ಅಪ್ಪನ ಜೊತೆಗೆ ಸುಮಾರಷ್ಟು ಕ್ವಶನ್ಸ್ನ ಕೇಳಿ, ಎಲ್ಲಿದ್ದಾರೆ, ಏನು ತಿಂದ್ರಿ, ಯಾಕೆ ಅಲ್ಲಿದ್ದೀರಾ, ಎಲ್ಲ ಕ್ವಶನ್ಸ್ನ ಕೇಳಿ ಕ್ಲಾರಿಫೈ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ. ಎಕ್ಸಾಂಪಲ್, do you want to see? ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಕಡೆ ವಡಾ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಪಾತ್ರೆಯಲ್ಲಿ ಇಡ್ಲಿನ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಇಡ್ಲಿನ ಯಾವ ಥರ ಮಾಡ್ತೀನಿ ಅನ್ನೋದು ರೀಸೆಂಟಾಗಿ ಶೇರ್ ಮಾಡಿರುವಂಥ ಕಿಚನ್ ಟಿಪ್ಸ್ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅದರ ಲಿಂಕ್ ಬೇಕಂದ್ರೆ ಮೇಲೆ ಕಾಣಿಸ್ತಾ ಇರೋಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಫೈನಲಿ ಟೇಸ್ಟಿಯಾಗಿರುವಂಥ ಇಡ್ಲಿ ವಡಾ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಎಳ್ನೀರು ಕುಡಿಯೋದಕ್ಕೆ ಕೊಟ್ಟಿದ್ದೀನಿ. ಎಳ್ನೀರು ಕುಡಿದ ಮೇಲೆ ಇಡ್ಲಿ ವಡೆನ ತಿನ್ನಿಸ್ಬಿಡ್ತೀನಿ. ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಸ್ಟೀಮ್ ಮಾಡೋದ್ರಿಂದ. ನೀವು ಯಾರಾದರೂ ಒಂದ್ಸತಿ ಟ್ರೈ ಮಾಡಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ಟ್ರೈ ಇಟ್ ಅಂತಲೇ ಹೇಳ್ತೀನಿ. ಇದು ಬಟನ್ ದಾಸವಾಳ. ಯೂಶುವಲಿ ಬಟನ್ ರೋಸ್ ಅನ್ನೋದು ಕೇಳಿರ್ತೀರಾ, ಬಟ್ ಇದು ಬಟನ್ ದಾಸವಾಳ ಅಂತಾನೆ ಹೇಳ್ಬೋದು. ಪುಟ್ಟದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ ಗೊಂಬೆ ಅಂತೂ ಪ್ರತಿನಿತ್ಯ ಸ್ಕೂಲ್ಗೆ ಹೂಗಳನ್ನ ತಗೊಂಡು ಹೋಗ್ತಿರ್ತಾರೆ ಅವಳ ಟೀಚರ್ ಕೊಡೋದಕ್ಕೋಸ್ಕರ. ಇವತ್ತು ಕೂಡ ಈ ಒಂದು ಐಬಿಸ್ಕಸ್ನ ತಗೊಂಡಿದ್ದಾಳೆ. ತುಂಬಾನೇ ಕ್ಯೂಟ್ ಆಗಿ ಒಳ್ಳೆ ರೋಸ್ ತರ ಕಾಣಿಸುತ್ತೆ. ಮಕ್ಳಿಬ್ರು ಸ್ಕೂಲ್ಗೆ ಹೋಗಿದ್ದಾಯ್ತು, ಮನೆ ಕ್ಲೀನಿಂಗ್ ಕೂಡ ಮುಗೀತು. ಕಿಚನ್ ಎಲ್ಲ ಒಂದ್ಸತಿ ಸೆಟ್ ಮಾಡ್ಕೊಳ್ತಿದ್ದೀನಿ. ಡೀಪ್ ಫ್ರೈಗೆ ಯೂಸ್ ಮಾಡಿರುವಂಥ ಆಯಿಲ್ ಎಲ್ಲ ಕೂಡ ಶೋಧಿಸ್ಬಿಟ್ಟು ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಸ್ಟವ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಎಲ್ಲ ವೆಸಲ್ಸ್ನ ಕೂಡ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಈಗಿರೋ ಅಂಥ ಅಡುಗೆ ಮನೆ ಈ ಥರ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಿನ್ನೆ ಫಿಶ್ ಎಲ್ಲ ಮಾಡಿದ್ರಿಂದ ಡಸ್ಟ್ಬಿನ್ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟ್ಬಿನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಯೂಶುವಲಿ ನಾನು ವಿಮ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಅದರಲ್ಲೂ ವಿಮ್ ಲಿಕ್ವಿಡಲ್ಲಿ ನಾನು ವೆನಿಗರ್ ಅಥವಾ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತೀನಲ್ವಾ, ಅದೇ ಲಿಕ್ವಿಡ್ನ ಡಸ್ಟ್ಬಿನ್ ಕ್ಲೀನ್ ಮಾಡೋಕ್ಕಿರ್ಬೋದು, ಅಂಡರ್ ಸಿಂಕ್ ಏರಿಯಾ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸ್ಕ್ರಬ್ಬರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಡ್ತೀನಿ. ಮುಂಚೆ ಎಲ್ಲ ಈ ಏರಿಯಾಸ್ನ ನಾನು ಒಬ್ಬಳೇ ಯೂಸ್ ಮಾಡ್ತಿದ್ದೆ. ಈ ಡಸ್ಟ್ಬಿನ್ಗೆ ಹಾಕುವಂಥ ವೇಸ್ಟ್ ಎಲ್ಲ ನಾನೇ ಹಾಕ್ತಾ ಇದ್ದಿದ್ದ ಕಾರಣ ನೀಟಾಗಿ ಆ ಪ್ಲೇಸಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ತಿದ್ದೆ. ಬಟ್ ಈಗ ಮಕ್ಕಳೆಲ್ಲ ಯೂಸ್ ಮಾಡೋ ಕಾರಣ ಸ್ವಲ್ಪ ಆಚೀಚೆ ಆಗ್ತಿರುತ್ತೆ. ಸೊ ಈ ಕ್ಲೀನಿಂಗ್ ಅಂತೂ ರೆಗ್ಯುಲರಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಒನ್ಸ್ ನಾನು ಅಂಡರ್ ಸಿಂಕ್ ಏರಿಯಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈಗ ಡಸ್ಟ್ಬಿನ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊತೀನಿ. ಡಸ್ಟ್ಬಿನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಮಕ್ಕಳ ಓಲ್ಡ್ ಟೂತ್ ಬ್ರಷ್ನ ಇಟ್ಕೊಂಡಿದ್ದೀನಿ. ಯೂಶ್ವಲಿ ದೊಡ್ಡ ಬ್ರಷಿಂದ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ಈ ಥರ ಏನು ಮೈನ್ಯೂಟ್ ಏರಿಯಾಸ್ ಇರುತ್ತೆ ಈ ಕಾರ್ನರ್ಸಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಪುಟ್ಟ ಬ್ರಷೇ ಬೆಸ್ಟ್ ಅಂತ ಹೇಳ್ಬೋದು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕೊಳ್ತೀನಿ. ಈ ಡಸ್ಟ್ಬಿನ್ ಕ್ಲೀನಿಂಗಲ್ಲಿ ನಾನು ಹುಣಸೆಹಣ್ಣಿನ ರಸ ಕೂಡ ಯೂಸ್ ಮಾಡಿರೋದ್ರಿಂದ ಆ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಹುಣಸೆಹಣ್ಣು ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ.
ಬಿಸಿಲಲ್ಲಿ ಒಣಗಾಕೋ ಕಾರಣ ಬ್ಯಾಡ್ ಸ್ಮೆಲ್ ಎಲ್ಲ ರಿಮೂವ್ ಆಗುತ್ತೆ, ನೀಟಾಗಿ ಡ್ರೈ ಕೂಡ ಆಗ್ಬಿಡುತ್ತೆ. ಈಗ ಲಿವಿಂಗ್ ಏರಿಯಾನ ಕೂಡ ಒಂದ್ಸತಿ ರೀಅರೇಂಜ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತೀನಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸಿಂಪಲ್ ಆಗಿ ಪೂಜೆ ಅನ್ನೋದು ಮಾಡಿದ್ದೀನಿ. ಬೆಳಗಿನ ಜಾವ ಪೂಜೆ ಅನ್ನೋದು ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಬೇರೆ ಕೆಲಸಗಳು ಸ್ವಲ್ಪ ಡಿಲೇ ಆದ್ರೂ ಈ ಕೆಲಸ ಆಗ್ಬಿಟ್ರೆ ಆ ಒಂದು ಹೋಲ್ ಡೇ ಫ್ರೆಶ್ನೆಸ್ ಅನ್ನೋದು ಬಂದ್ಬಿಡುತ್ತೆ. ನಾವು ಇಟ್ಸ್ ಮೈ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂತಹ ದಾಲ್ ಇರ್ಬೋದು, ವಡಾ ಎಲ್ಲ ಕೂಡ ನೀಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಯೂಶ್ವಲಿ ಒಂದೆರಡು ಇಡ್ಲಿ ಮಾಡಬೇಕಂದ್ರೂ ಕೂಡ ಇಡ್ಲಿ ಪಾಟ್ನ ತೆಗಿತಾ ಇರ್ತೀವಿ. ಅದ್ರ ಬದಲಿಗೆ ಇದೇ ಪಾತ್ರೆನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಸ್ಟೀಲ್ ಪಾತ್ರೆ ಆದರೂ ಕೂಡ ನೀವು ಯೂಸ್ ಮಾಡಿಕೊಂಡು ಇಡ್ಲಿನ ಮಾಡ್ಕೊಳ್ಬೋದು. ತುಂಬ ಸಾಫ್ಟಾಗಿ ಸ್ಪಾಂಜಾಗಿ ಬರುತ್ತೆ. ದಾಲ್ ಜೊತೆಗೆ ಯಾವ ಥರ ಇರುತ್ತೋ ಕಾಂಬಿನೇಷನ್ ಅಂತ ಅಂದ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಈಗ ಮಧ್ಯಾಹ್ನ ಆಗಿದೆ, 1 ಗಂಟೆಗೆ ಗೊಂಬೆ ಸ್ಕೂಲಿಂದ ವಾಪಸ್ ಬರ್ತಾಳೆ. ಬಂದಿದ್ದ ಕೂಡಲೇ ಯಾವುದಾದ್ರೂ ಒಂದು ಫ್ರೂಟ್ನ ಕೊಡ್ತಿರ್ತೀನಿ. ಆಪಲ್ನ ಕಟ್ ಮಾಡ್ದಿರ ಡೈರೆಕ್ಟಾಗಿ ಕಚ್ಕೊಂಡು ತಿನ್ನು ಅಂತ ಕೊಟ್ಟಿದ್ದೆ. ಆಪಲ್ ತಿಂದಿದ್ದಾಯ್ತಮ್ಮ, ಡಸ್ಟ್ಬಿನ್ಗೆ ಹಾಕಿದಳು. ಏನಮ್ಮ ಪ್ಲೇಟ್ ಎಲ್ಲ ನಾನು ಸಿಂಕಲ್ಲಿ ಇಟ್ಟಿದ್ದೀನಿ, ನೀನು ಅದನ್ನು ಡಸ್ಟ್ಬಿನ್ಗೆ. ಲಂಚ್ಗೋಸ್ಕರ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ದಾಲ್, ತುಪ್ಪ ಮತ್ತು ಮೊಸರು. ಯೂಶ್ವಲಿ ಮಕ್ಕಳು ಸ್ಕೂಲಿಂದ ಬಂದಿದ್ದ ಕೂಡಲೇ ಏನಾದರೂ ಸ್ನ್ಯಾಕ್ಸ್ನ ತೊಗೊಳ್ತಾರಲ್ವ, ಅದರಲ್ಲೂ ಫ್ರೂಟ್ಸ್ ತೊಗೊಂಡಾಗ ಲಂಚ್ ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರನೇ ರೈಸ್ನ ಕಡಿಮೆ ಕ್ವಾಂಟಿಟಿಯಲ್ಲೇ ಕುಕ್ ಮಾಡಿದ್ದೀನಿ. ಬೆಳಗ್ಗೆ ಎಪ್ಪಾಕಿರುವಂಥ ಮೊಸರು ಗಟ್ಟಿಯಾಗಿ ರೆಡಿಯಾಗಿದೆ, ನೋಡ್ತಿದ್ದೀರಲ್ವ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗಿ ಕೂಡ ಇರುತ್ತೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಿತ್ತು. ಮಕ್ಕಳು ಮನೆಯಲ್ಲೇ ಏನೋ ಸ್ವಲ್ಪ ಕ್ರಾಫ್ಟ್ ಅನ್ನೋದು ಮಾಡ್ಕೊಳ್ತಿದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ಯೂಟ್ ಆಗಿರುವಂಥ ಕಾರ್ನ್ ಸಮೋಸನ ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು. ಸಮೋಸ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತೀವಿ, ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.